ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಮಗೆ ಕೋಆಪರೇಟಿವ್ ಮಾಡ್ತಾನೆ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಎಂಬಿ ಪಾಟೀಲ್ ರಾಮಲಿಂಗ ರೆಡ್ಡಿ ಹೇಳ್ಬಿಟ್ಟು ಕುಮಾರಸ್ವಾಮಿ ಯಾರು ಕೂಡ ಭೇಟಿ ಆಗಿಲ್ಲ. ಸರ್ ಇಲ್ಲ ಒಂದ್ ಸೈಡ್ ಆಗ್ಬಿಟ್ಟಿದೆ. ಅಲ್ಲ ಅದು ಡಬಲ್ ಸೈಡ್ ಆದ್ರೆ ಮದುವೆ ಆಗೋದು, ಒಂದ್ ಸೈಡ್ ಇದ್ರೂ ಲವ್ ಆಗುತ್ತೆ. ಸರ್ ರಾಜ್ಯಕ್ಕೆ ನಾನು ಒಂದ್ ನಿಮಿಷ ಸರ್, ರಾಜ್ಯದಿಂದ ನಾವು ಬಹಳಷ್ಟು ಮನವಿಗಳನ್ನ ಕೊಟ್ಟಿದ್ದೀವಿ. ಒಂದ್ ನಿಮಿಷ ಸರ್, ನಮ್ಮ ಸಚಿವರು ಬಹಳಷ್ಟು ಮಂದಿ ಡೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರಿ, ಎಸ್. ಭದ್ರಾ ಮೇಲ್ದಂಡೆಗೆ ನಮ್ಗೆ ಯಾಕೆ ಬಡ್ಜೆಟ್ ಅಲ್ಲಿ ಕಾಸು ಕೊಡಿಸ್ಲಿಲ್ಲ? ಅಪ್ಪರ್ ಭದ್ರಾಗೆ ನಮ್ಗೆ ಯಾಕೆ ಕುಮಾರಸ್ವಾಮಿ ಅವರು ಅದೇನೋ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟು ಬಿಡ್ತೀವಿ ಅಂದಿದ್ರಲ್ಲ ಕುಮಾರಸ್ವಾಮಿ ಅವರು. ನಮಗೆ ಮೊದಲನೇದಾಗಿ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನನ ಕೊಡಿಸೋ ಜವಾಬ್ದಾರಿ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಈ ಇಬ್ರು ಹಿರಿಯರದು. GST ಅಲ್ಲಿ ನಮಗೆ ಮೋಸ ಆಗಿದೆ. ಕೇಂದ್ರದಿಂದ ರೈಲ್ವೆ ಪ್ರಾಜೆಕ್ಟ್ಸ್ ಅಲ್ಲಿ ಬರೋ ಅನುದಾನ ನಮಗೆ ವಿಳಂಬ ಆಗಿದೆ. ಸ್ಟೇಟ್ಗೆ ಪ್ರಾಪರ್ ರೈಲ್ವೆ ಬಡ್ಜೆಟ್ಸ್ ಇಲ್ಲ. ನೀರಾವರಿಗೆ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಿಲ್ಲ. ಮೇಕೆದಾಟು ಯೋಜನೆಯನ್ನ ಡಿಲೇ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ನಾನು ಕುಮಾರಸ್ವಾಮಿ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಕರಿತಿರೋದು. ತಾವು ಮಾಧ್ಯಮದ ಸ್ನೇಹಿತರು, ಅವರಿಬ್ಬರನ್ನು ಒಪ್ಪಿಸಿ ನಿಮ್ಮ ಮುಂದೆನೆ ಕುತ್ಕೊಳ್ಳೋಣ. ನಾನು ಅವ್ರು ಎಲ್ಲಿ ಹೇಳಿದ್ರೆ, ನಾನು ಪಾಪ ಹಿರಿಯರಿದ್ದಾರೆ ಅವ್ರು. ಅಲ್ಲ ಒಂದು ನಿಮಿಷ, ಅವ್ರು ಏನ್ ಸರ್? ಅಲ್ಲಲ್ಲ, ಅದ್ರ ಹಿನ್ನೆಲೆ ಇನ್ನೊಂದು ಹೇಳ್ತೀನಿ. ನಾವು 1952 ಪ್ಲಾನಿಂಗ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಯೋಜನೆಗಳನ್ನೆಲ್ಲ ಇವ್ರು ಚೇಂಜ್ ಮಾಡ್ಬಿಟ್ಟು ನೀತಿ ಆಯೋಗ ಅಂತಿಟ್ಟು ಸೌಜನ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಆದ್ರೂ ಇವ್ರು ಆಹ್ವಾನ ಕೊಡಬೇಕು. ಅವ್ರು ನಮ್ಮನ್ನ ನಾವು ಎಷ್ಟು ಸಲ ಹೋಗಿ ನಮ್ಮ GST ಇಂದ ಪ್ರತಿಯೊಂದು ಅನಾದಾನ ಕೇಳಿದ್ರು ನಮಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾನು ಇದೇ ಪ್ರಶ್ನೆನ ಕುಮಾರಸ್ವಾಮಿ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳ್ತಿರೋದು. ಕುಮಾರಸ್ವಾಮಿ ಅವರೇ, ಜೋಶಿ ಸಾಹೇಬ್ರೆ, ತಾವು ಡೆಲ್ಲಿಯಲ್ಲಿ ಟೈಮ್ ಕೊಟ್ಟರು ನಾನು ಬರ್ತೀನಿ, ಆದರೆ ಚರ್ಚೆ ಮಾಧ್ಯಮದ ಮುಂದೆ ಆಗಲಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.